ಗೈಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಇವತ್ತಿಗೆ ಒಂದು ಎರಡೂವರೆ ತಿಂಗಳಾಯ್ತು ನೀಟಾಗಿ ಬ್ಲಾಗ್ ಮಾಡಿ. ದೀಪಾವಳಿದೊಂದು ಮಾಡಿದ್ದೆ, ಅದನ್ನ ಹಾಕಿಲ್ಲ. ಸೊ ಇವತ್ತು ಹೇಗಿದ್ರೆ ಫ್ರೀ ಇದ್ದೆ, ಎಲ್ಲಿಗೆ ಹೋಗಿರಲಿಲ್ಲ, ಅದಕ್ಕೆ ಬ್ಲಾಗ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಇದು ಕಿತ್ತವ್ರಿಗೆ ಹೋಗಿ ಈಗ ಬಂದಿದೆ. ನಾನು ಆಗಲೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಲಗಿದ್ದೆ. ಅದು ಹೋಗ್ಬೇಕಾದ್ರೆ ನೆನಪೇ ಆಗಿಲ್ಲ, ಅಂದರೆ ಅಭ್ಯಾಸ ಇಲ್ಲಲ್ಲ, ನೆನಪಾಗಲಿಲ್ಲ. ಸೊ ಅದಕ್ಕೆ ಈಗ ಸ್ವಲ್ಪ ಬಟ್ಟೆ ತಗೊಂಡೋಗೋಣ ಅಂತ ಬಂದೆ. ಏನೋ ಒಂದು ಹೊಸ್ದಾಗಿ ಟ್ರೈ ಮಾಡ್ತಿದ್ದೀನಿ. ಸೊ ಅದಕ್ಕೆ ಬೇಲೂರಿಗೆ ಹೋಗಿದ್ದಾನೆ. ಪರ್ಮಿ ಬಂದಮೇಲೆ ಸ್ವಲ್ಪ ಸ್ಪಾಟಿಗೆ ಹೋಗಿ ಏನು ಮಾಡ್ತೀವಿ ಅಂತ ಹೇಳ್ತೀನಿ, ಅದನ್ನು ಹೇಳ್ತೀನಿ. ಹೇಳ್ದಲ್ಲ ಮತ್ತು ಅರಳಿಗೆ ಹೋಗಬೇಕು, ನೋಡೋಣ. ತುಂಬ ಕೆಲಸ ಇದೆ, ಏನೇನಾಗುತ್ತೆ ಏನೆಲ್ಲ ತೋರಿಸ್ಕೊಡ್ತೀನಿ. ನಂದು ಸ್ಟೇಟಿನಾಗಿರಿ ಪ್ಲೀಸ್. ಇಷ್ಟು ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ, ಹಂಗಂತ ಏನು ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್. ಸಪೋರ್ಟ್ ಮಾಡಿ ಗಾಯ್ಸ್ ಪ್ಲೀಸ್. ನಾನು ಇನ್ಮೇಲೆ ನಿಜ ವಾರಕ್ಕೊಂದು ಇಲ್ಲ 2 ವೀಡಿಯೋ ಹಾಕ್ತೀನಿ. ಆ್ಯಂಡ್ ಜನವರಿಯಿಂದ ಕಂಟಿನ್ಯೂಸ್ ಆಗಿ ಬಂದೇ ಬರುತ್ತೆ. ಇದು 100% ಬರದೇ ಹೋದರೆ ಬೇಕಾದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ. ಸೊ ಪ್ಲೀಸ್ ಸ್ವಲ್ಪ ಏನಂತಾರೆ ಕರುಣೆ ತೋರಿಸಿ. ಸೊ ಈಗ ನಾನು ಈ ಗಾಡೀಲಿ ಗಾಡೀಲಿ ಬಂದಿದ್ದೆ. ಈಗ ಅಲ್ಲಿ ಕಿತ್ತವ್ರಿಗೆ ಹೋಗಿ ಸಿಗ್ತೀನಂತೆ ನಿಮಗೆ. ಆ್ಯಂಡ್ ಸ್ಟೇಟಿನಾಗಿ ಗಾಯ್ಸ್ ಇವರಿಬ್ಬರಿದ್ದಾರೆ. ಪರ್ಮಿ ಹೇಳೋಕ್ಕಲ್ಲ, ಟೈಮ್ ಎಷ್ಟು ಗೊತ್ತಾ? ಇರಿ ಒಂದು ನಿಮಿಷ. ಎಷ್ಟಲ್ಲ ತೋರಿಸ 11:17. ಅವನು 10 ಗಂಟೆಗೆ ಬರ್ತೀನಿ ಅಂದ. ಈ ವೆದರ್ ಬೇರೆ ಚೆನ್ನಾಗಿದೆ, ವೀಡಿಯೋ ಮಾಡೋಕೆ ಹೋಗೋನು ಬಾರಲ್ಲ ಅಂದ್ರೆ ಬರ್ತಿಲ್ಲ. ನಾನು ಬಟ್ಟೆಯಲ್ಲಿ ಇದರೊಳಗೆ ಇಟ್ಟಿದ್ದೀನಿ, ಗಾಡಿ ಒಳಗೆ. ಇವರಿಬ್ಬರು ಇಲ್ಲ ಕೂತವ್ರೆ. ಏನು ನೀಟಾಗಿ ಆಗಿಲ್ಲ ನಿಮಗೆ. ಇವರಿಗೆ ಸ್ಟಿಂಗ್ ಕುಡಿತಾರೆ. ನಾನು ಒಂದಿನೂ ಕುಡಿದಿಲ್ಲ, ಆ ಟೇಸ್ಟ್ ಗೊತ್ತಿಲ್ಲ ನನಗೆ ಹೆಂಗಿದೆ ಅಂತ. ಏನು ಜನನ ನಾಳೆ ಅಲ್ಲ ಸೋಮವಾರ ಅಲ್ಲ ಮಂಗಳವಾರ. ನೋಡಿ ಸರ್, ಇವನು ಇಲ್ಲಿ ಓದ್ಕ ಅಂದ್ರೆ ಇಲ್ಲಿ ಪಬ್ಜಿ ಆಡ್ತವನೆ. ಪಬ್ಜಿನ ಫ್ರೀ ಫೈರಾ? ಪಬ್ಜಿ. ಅದು ಅವನು ಹಾಳು ಮಾಡ್ತಿರೋನು. ಅವನು ಆಧಾರ್ ಕಾರ್ಡ್ ಕೊಟ್ಟಿಲ್ವಲ್ಲ, ಅವನು ಹಾಳು ಮಾಡ್ತಿರೋನು ಅವನು. ಸೊ ಈಗ ನಿಮಗೆ ಅಲ್ಲಿ ಹೋಗ್ತಾ ಸಿಗ್ತೀನಿ. ನಿಮ್ಗೊಂದು ಟ್ರಾನ್ಸಾಕ್ಷನ್ ತೋರಿಸ್ತೀನಿ. ಗೈಸ್ ಇವ್ನ ರೇಟ್ 500 ರೂಪಾಯಿ ಅಂತೆ. ನೋಡಿ, ಯಾರ ಅಪ್ರೋಚ್ ಮಾಡ್ತಿದ್ರೆ ಮಾಡಿ. ಅವ್ನು ಹೋಗಿದ್ದಾನೆ ಬಾರ್ಲಾ, ನೀನು ಹೋಗಿಲ್ಲ ಅಂತ ಸೋಂಬೇರಿ ಅಂತ ಅವನು ಹೋಗಲ್ವಾ? ಅವ್ನು ನಂತರ ಕೆಲಸ ಮಾಡೋ ಅನ್ಕೊಣ. ಅವನು ನಿಂತರ ಸೋಂಬೇರಿ ಅಲ್ಲ ಪರ್ಮಿ. ಸೋಂಬೇರಿ ಅಲ್ಲ ಕಣ. ಯಾರ ಜೊತೆ ಹೋಗಿದ್ದ ಪರ್ಮಿ ಇವತ್ತು ಬೇಲೂರಿಗೆ? ಜಿನೇಪತ್ತ. ಇವನು ನಿಮ್ಗೆ ಒಂದು ಸೀಕ್ರೆಟ್ ತೋರಿಸ್ತೀನಿ. ಅದೇನಂದ್ರೆ, ಈಗ ಅಲ್ಲಿಗೆ ಹೋಗ್ತೀವಿ ವಿಡಿಯೋ ಮಾಡಕ್ಕೆ. ಇವ್ನು ಅವಾಗಲೇ ಬರ್ತೀನಿ ಅಂದ್ಬಿಟ್ಟು ಈಗ ಬರಲ್ಲ ಅಂತವನೆ. ಹಣ್ಣು ಕುಯ್ಯಕ್ಕೆ ಹೋಗ್ತೀನಿ ಅಂತವನೆ. ಏನೋ ಕ್ಯಾಮ್ರಾ ಹ್ಯಾಂಡಲ್ ಮಾಡಕ್ ಬರಲ್ಲ ಅಂದ್ರೆ ಆಗಲ್ಲ ಅಂತೆ. ಅದು ಕಷ್ಟಪಟ್ಟು ಇವತ್ತು ನಾನು ಬ್ಲಾಗ್ ಮಾಡ್ತಿದ್ದೀನಿ ಗಾಯ್ಸ್ ನಿಮ್ಗೋಸ್ಕರ. ಅದೇನೋ ಅರ್ಥ ಮಾಡ್ಕೊಂತಾರೆ ನೋಡಿ. ಅರ್ಥ ಮಾಡ್ಕೊಂತಾರೆ ಗಂಡು. ನೋಡಿ ಇದೆಲ್ಲ ಮಾತಾಡೋ ಮಾತುಗಳು ಇದು ನಂಗೆ ಹಾಕ್ತೀನಿ. ಯಾಕೇಳಿ ನಮ್ದ್ರಲ್ಲಿ ಫಿಲ್ಟರ್ ಇಲ್ಲ, ಹಂಗೆ ಹಾಕ್ತೀನಿ. ಯಾರು ಬೇಜಾರು ಮಾಡ್ಕೊಬೇಡಿ. ಯಾವ್ದು ಅವ್ನು ಬೈದಿರೋದು, ಏನೇ ಬೈದಿದ್ರೆ ಅವ್ನಿಗೆ ಬೈದ್ಬಿಡಿ ಅಷ್ಟೇ. ಅಲ್ಲೋಗಿ ಸಿಗ್ತೀನಿ ರೀ. ನಿಮ್ಗೊಂದು ಟ್ರಾನ್ಸಾಕ್ಷನ್ ತೋರಿಸ್ತೀನಿ ಅನ್ನಲಾಗಲೇ ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಹೋಗ್ತಾ ಇದೀವಿ ನೋಡಿ. ಹಿಂದೆ ಕೂತಿರೋ ನೋಡ್ತಿದ್ದೀರಲ್ಲ, ಲವಿಗೆ ಬಿದ್ದವನೇ ಫುಲ್ಲು. ಪರ್ಮಿ ಅದಲ್ಲಿ ತೆಗಿ ಬರ್ತಲ್ಲ. ಅಂಡ್ ಹೋಗ್ತಿದ್ವಿ ಸ್ವಲ್ಪ, ಅಲ್ಲಿ ಡ್ಯಾಮ್ ಇದೆಯಲ್ಲ ಅಲ್ಲಿ ಹೋಗ್ತಿದ್ವಿ ನಾನು ಮತ್ತು ಇವನಿಬ್ರೆ. ಸೊ ನಿಮಗೆ ನೆಕ್ಸ್ಟ್ ಏನಪ್ಪ ಅಂದರೆ ಸಿನಿಮೆಟಿಕ್ ತೋರಿಸ್ತೀನಿ. ಸ್ವಲ್ಪ ದಿನ ಆಯಿತು ತೋರಿಸಿ, ಎಷ್ಟು ದಿನ ಆಯಿತು, ಒಂದು 2 ತಿಂಗಳಾಯಿತು ತೋರಿಸಿ. ಸೊ ಸಿನಿಮೆಟಿಕ್ ನೋಡ್ಕೊಳ್ಳಿ, ಹೆಂಗೆ ಎಂಜಾಯ್ ಮಾಡ್ತೀರಿ. ಸ್ಟೇಟಿನಾಗಿರಿ ಗಾಯ್ಸ್ ಪ್ಲೀಸ್. ಆರಂಭವಾದಂತ ಯಾನವು ಸೇರೋಕೆ ಹೊಸ ತಾಣವು, ಬಾಕಿ ಬರು ಜನ್ಮಕ್ಕೂ ಬೇಕು ಈ ಪ್ರೀತಿಯು, ನಿನ್ನ ಅನುಲಾಪ ಮಾತಲ್ಲಿ ನಾ ತೇಲಲು. ಆಗ್ಲೇ ಹೇಳಿದ್ನಲ್ಲ ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂತ, ಅದಾಗ್ಲಿಲ್ಲ. ಬಿಕಾಸ್ ತುಂಬಾ ಇವನು ಹಿಂಸೆ ಕೊಡ್ತಾವ್ರೆ. ಅದು ಏನು ಅಂತ ಹೇಳೋಣ ಅಂದ್ರೆ ಆಗ್ತಿಲ್ಲ. ಏನ್ ನಾಟಕ ಆದ್ರೂ ಈ ಪ್ಲೇಸ್ ಚೆನ್ನಾಗಿದೆಯಲ್ಲ ಗೈಸ್. ಬಿಕ್ಕೋಡಿಂದ ಯಾವ್ದು ಬೆಳವರದಿಂದ ಮುಂದೆ ಅದು ಡ್ಯಾಮು. ಆ ಡ್ಯಾಮಿಂದ ಒಂದು ಚೂರು ಗೊತ್ತು ನೋಡಿ. ಏನು ಕೆಟ್ಟ ಮಾತಾಡ್ತಾರಲ್ಲ, ಒಬ್ರಿಗೆ ಹೋಲ್ಸ್ ಮಾತಾಡ್ತಾರಲ್ಲ, ಅದೆಷ್ಟು ತಪ್ಪಲ್ವಾ? ಅವ್ರಿಗೂ ಒಂದು ಲೈಫ್ ಇರುತ್ತೆ, ನನಗೆ ಬೇರೆ ಲೈಫ್. ಹೇಳೋದು ಅರ್ಥ ಮಾಡ್ಕೊಳಲ್ಲ ಇವ್ರದ್ದು. ಇವ್ರಿಗೆ ಹುಡುಗಿರಿದ್ದಾರೆ, ಆದರೆ ಇವ್ರು ಯಾರಿಗೂ ಹೇಳಲ್ಲ. ನಮಗೆ ಮಾತ್ರ ಕಟ್ಟೋದು. ನನಗೂ ಈ ಪಾಪ ಈ ಮಧು ಒಳ್ಳೆಯವನೇ, ಇವರಿಂದನೇ ಹಾಳಾಗಿದೆ ಇವನಿಂದ.
ಆದರೆ ಈ ರೋಡ್ ಚೆನ್ನಾಗಿದೆ ಫೋಟೋ ಶೂಟಿಗೆಲ್ಲ ಸಾಕತ್ತಾಗಿದೆ. ಈಗ ಬೈಕಿಗೆ ನಿಲ್ಲಿಸಿ ಸಾಕತ್ತಾಗಿದೆ ಪ್ಲೇಸ್ ಮಾತ್ರ. ಯಾರ್ದು? ನಾನು ಅದಕ್ಕೆಲ್ಲ ಗಾಯ್ತು ನಮ್ಮ ಫೋನ್ ತಗೊಂಡ್ರೆ ಯೂಟ್ಯೂಬ್ಗೆ ಇವ್ನ ಫೋಟೋ ಎಲ್ಲ ತೆಗಿಬೇಕಂತೆ. ಏನು ನಮಗೆ ಬಾ ತೆಗಿತೀನಿ ತಡ್ರಿ, ಒಂದು 2 ನಿಮಿಷ ಬಿಟ್ಟು 2 ನಿಮಿಷ ಗಾಯ್ಸ್. ಇನ್ನೇನಪ್ಪ ಅಂದರೆ ನೋಡಿ, ಫೋಟೋಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತೀನಿ ನನ್ನಂತ ಏನು ನನ್ನ ಈ ಚೆನ್ನಾಗಿಲ್ಲ ಗಾಯ್ಸ್ ನನಗೆ. ಅದು ನಂದು, ಇದು ನಂದೆ, ಇದು ನಂದು. MC ಇಟ್ಟರೆ ಏನು ನಾಟಕ ಆಡ್ತಾರೆ ಈ ಕಾಲದಲ್ಲಿ. ನನ್ನಂತ ಒಳ್ಳೆ ಹುಡುಗ ಎಲ್ಲರೂ ಸಿಗ್ತಾನೆ. ಎಲ್ಲ ಎಷ್ಟು ಚೆನ್ನಾಗಿದೆ ನಮ್ಮ ಆ ದೇವ್ರಿಗೆ ನಮ್ಮ ಮೇಲೆ ಒಂದು ಸ್ವಲ್ಪನೂ ಕರುಣೆ ಇಲ್ಲ. ಮಗ ನೋಡಿ ಹೆಂಗಿದೆ ಸೈಕ್. ಬರ್ಮಿ ಅದೇ ಹೊಕ್ಕಿಕಲ್ಲ ಮೊನ್ನೆ ಹೊಡೆದಿದ್ದು ಪಿಟ್ಬುಲ್ಗೆ. ಈಗ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ನನ್ನ ಮಗ ಸ್ವಲ್ಪ ಹಿಡಿಲ್ಲ ಅಂದ್ರೆ ಹಿಡಿಯೋಕೆ ಅಳ್ತವನೆ. ಬರೀ ಮೆಸೇಜ್ ಮಾಡ್ತಾನೆ, ಯಾರಿಗಂತ ಗೊತ್ತಿಲ್ಲ. ನಾನು ಒಂದಿನ ಅವ್ನ ಐಡಿ ತಗೊಂಡು ಚೆಕ್ ಮಾಡ್ತೀನಿ. ಆ್ಯಂಡ್ ಹಾಳು ಮಾಡ್ತೀನಿ ನಾನು. ಉದ್ದಾರ ಅಂದ್ಮೇಲೆ ಹಾಳು ಮಾಡ್ತೀನಿ ನಾನು. ಸೊ ಸ್ಟೇಟಿನಾಗಿರಿ ಆಯ್ಸ್. ಸೀನ್ ಏನಪ್ಪ ಅಂದರೆ ಒಂದೇ ಒಂದು ವೀಡಿಯೋ ಮಾಡೋಕ್ಕಾಯ್ತು. ಚಾರ್ಜ್ ಬೇರೆ ಇಲ್ಲ ಫೋನಲ್ಲಿ. ಇಲ್ಲಿ ನೆಟ್ವರ್ಕು ಇಲ್ಲ. ಎಷ್ಟು 1 ಅಷ್ಟೇ ತೋರಿಸ್ತಿರೋದು. ಸೊ ಅದಕ್ಕೆ ವೀಡಿಯೋ ಏನು ಮಾಡಲಿಲ್ಲ. ಒಂದೇ ಮಾಡಿರೋದು. ಪತ್ರಿಕೆ ಬ್ಲಾಗ್ ಇದ್ದಾರಲ್ಲ ಅಣ್ಣ, ಔಟ್ ಮಾಡಿದ್ವಿ. ಸೊ ಈಗ ಅವ್ನು ನಿಶಾಂತು ಬಂದ. ಈಗ ಒಂದು 10 ನಿಮಿಷ ಆಯಿತು. ಅವನ ಆ ಬೈಕಲ್ಲಿ ಹೋಗ್ತಿದ್ದಾರೆ, ನಾನು ಇದರಲ್ಲಿ ಹೋಗ್ತಿದ್ದೀನಿ. ಸೊ ಈಗ ಸೀದಾ ಎಲ್ಲಪ್ಪ ಅಂದರೆ ಅರಳಿಗೆ ಹೋಗ್ಬೇಕು. ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ನಿಮ್ಗೆ ಎಲ್ಲಿ ಸಿಗ್ತೀವಿ ಅಂದರೆ ಕಿತ್ತವಾರದಲ್ಲಿ ಇಲ್ಲ ಎಲ್ಲಾದರೂ ಸಿಗ್ತೀವಿ. ಸೊ ಸ್ಟೇಟಿನಾಗಿರಂಗೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿ ಗಾಯ್ಸ್. ಸೊ ಗಾಯ್ಸ್, ದುರಾದೃಷ್ಟ ಟೈಮು ಪಂಚರ್ ಆಗೋಯ್ತು. ಅಲ್ಲ ಪಂಚರ್ ಆಗೋಯ್ತು. ಅದು ಪಂಚರ್ ಅಲ್ಲ, ಟೈರ್ ಬಸ್ಟ್ ಆಗಿದೆ. ಓಯ್ ಬರ್ಮಿಯಾ 100% ಹೋಗುತ್ತೆ. ಅಲ್ಲಿ ನಿಲ್ಸ್ಬಿಡು, ಅಲ್ಲಿ ನಿಲ್ಸ್ಬಿಡು. ಹಿಂಗೆ ಶೇಕ್ ಆಗ್ತೈತೆ. ಏನು ಕಾರ ತಗೊಂಡೋದೆ ಅನ್ನಿಸ್ತಿದೆ ಬಿಡಿ, ಏನಾಗಲ್ಲ. ಅವ್ನು ನೆನ್ನೆನೇ ಹೇಳ್ದೆ ಟೈರ್ ಚೇಂಜ್ ಮಾಡಿಸ್ತೀನಿ ಅಂತ, ಇನ್ನೂ ಮಾಡ್ತಿರ್ಲಿಲ್ಲ. ಏನು ಆಗಲ್ಲ, ಹೋಯ್ತೆ. ಸೊ ಈಗ ಅವ್ನಿಗೆ ಫೋನ್ ಮಾಡಿ ಹೇಳೋಣ, ಇರೋ ತಳ್ಳೋಣ ಇಲ್ಲಿ ನಿಲ್ಸು. ಸೊ ಈಗ ಇಲ್ಲಿ ನಿಲ್ಲಿಸಿ ಅಂಗಡಿ ಹತ್ರ ಹೋಗಂದಿರಿ. ಬರ ಇವನು ನಾನು ಹೋಗ್ತಾ ಇದ್ದೆ ಸ್ವಲ್ಪ ಅರಳಿಗೆ. ಅದೇ ಹೇಳಿದ್ನಲ್ಲ ಆಗಲೇ ಕೆಲಸ ಇದೆ ಅಂತ. ಸ್ವಲ್ಪ ಹೋಗ್ತೀವಿ, ಗೇಮ್ ಗಾಡಿ ಅಲ್ಲೇ ನಿಲ್ಸಿದ್ದೀವಿ. ಅವ್ನು ಬಂದ್ಬಿಟ್ಟು ಈಗ ಅದನ್ನ ಬಿಚ್ಚಿ ಮತ್ತೆ ಫೋನ್ ಮಾಡ್ತಾನೆ ಅಂತ. ಫೋನ್ ಮಾಡಿದ್ಮೇಲೆ ಹೋಗೋದು. ಈಗ ಇಲ್ಲಿ ಹೋಗ್ತಾ ಇದ್ದೆ. ಇದು ಟೈರ್ ಸರಿ ಇಲ್ಲ ಗರ್ಲ್ಸ್, ಎಲ್ಲಾದ್ರದ್ದು ಟೈರ್ ನಮ್ಗೆ ಒಂದೇ ಸಲ ಬಂದಿದೆ. ಯಾವಾಗ ಯಾವುದೇ ಹೋಗೋದು ಗೊತ್ತಾಗ್ತಿಲ್ಲ. ಇವನ ನಾನಿಬ್ಬರೇ ಹೋಗ್ತಿರೋದು. ಒಂಚೂರು ಆ ಕೆಲಸ ಮುಗಿಸಿ ಪೋಸ್ಟ್ ಆಫೀಸ್ ಹತ್ರ ಕೆಲಸ ಇದೆ, ಅದು ಒಂಚೂರು ಮುಗಿಸಿ ಸಿಗ್ತೀನಿ ಅಂತೆ. ಆ್ಯಂಡ್ ಸಿನಿಮ್ಯಾಟಿಕ್ ತೆಗೆ ಬರ್ತೀರಿ ಅಂದರೆ ಸ್ಟೇಟ್ ಆಗಿದೆ. ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ತೀನಿ ಗೈಸ್. ಇದನ್ನು ಕೋಲ ಬರ್ತೀನಿ, ಸ್ವಲ್ಪ ಮಾತಾಡೋಕೆ ಅರ್ಬಿಡ್ಲ ಕೇಳುತ್ತಿಲ್ಲ. ನಾಲ್ಕು ದಿಕ್ಕಲ್ಲಿಯೂ ಪ್ರೀತಿ ಹಸಿರಾಗಲು ಹಿಂದೆ ಹೊಸ ಲೋಕ ರಚಿಸೋಣ ನಾವಿಬ್ಬರು. ಕೈಗೊಂಬೆಯಾದರೆ ನಾನು ನಗಿಸುವೆಯ ದಿನವೂ ನೀನು, ನಿನ್ನನ್ನೇ ಅಳಿಯುವೆ ನಾನು, ಇದಕ್ಕಿಂತ ಇನ್ನೇನು. ಮೆಹಬೂಬ್. ಗಾಯ್ಸ್ ಕೆಲಸ ಎಲ್ಲ ಮುಗಿತು ಗಾಯ್ಸ್. ಮತ್ತೆ ಹೊಟ್ಟೆ ಇರ್ತೈತಲ್ಲ, ಹಂಗೆ ಎಗ್ ರೈಸ್ ತಿಂದ್ವಿ. ಇದಕ್ಕೊಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸಿದ್ವಿ. ಸಾಗರು ಅಲ್ಲಿ ಕರೆಕ್ಟು ಡ್ಯೂಕ್ ಹಿಡಿತೆ 200 ಅಲ್ಲ, ಟೈಕಾಗಿತ್ತಲ್ಲ, ಟೈಕಾಗಿದೆ ಡ್ಯೂಕ್. ನೋಡಿ ನಮ್ಮದು ಮಿಡಲ್ ಕ್ಲಾಸ್ ಲೈಫ್. ಇವ್ನು ಬಿಡಿ, ಇವ್ನು ತಗೊಂತಾನೆ. ಇವನು ಡ್ಯೂಕ್ 390 ತಗೊಳಕ್ಕೆ ಹೋಗ್ತಿದ್ದಾನೆ. ಏನು ಜನ ಅಲ್ವಾ, 40 ಕುಂಟೆ ಮಾರಾನ ಇಲ್ಲಿ ಬಂದು ತಗೊಳ್ಳೋಣ. ನಮಗೂ ಜಮೀನಿದ್ರೆ ನಾವು ತಗೊಂತಿದ್ವಲ್ಲ. ಸೊ ನಿಮಗೆ ಸೀದಾ ಈಗ ಹೋಗಿ ನಿಶಾಂತ್ ಹತ್ರ ಸಿಗ್ತೀವಿ. ನಿಶಾಂತ್ ಫೋನ್ ಮಾಡ್ತಿದ್ದಾನೆ, ಅಲ್ಲಿಗೆ ಹೋಗ್ತಿರ್ತೀವಿ. ಸೊ ಗಾಯ್ಸ್ ಇಲ್ಲಿ 1 ನಿಮಿಷ ನೋಟ್ ಮಾಡಿಬಿಡ್ತೀನಿ. ಸೊ ಸೀದಾ ಏನಪ್ಪ ಅಂದರೆ ಮರುಮನೇಲಿದ್ದೀನಿ. ಸ್ವಲ್ಪ ಸುಸ್ತಾಗ್ತಿತ್ತು ಮತ್ತು ಹುಷಾರಿಲ್ಲ ಗೈಸ್. ಬಿಸಿಲಲ್ಲಿ ತುಂಬ ಓಡಾಡ್ಬಿಟ್ಟಿನಿ ಇವತ್ತು. ತುಂಬ ದಿನ ಆದಮೇಲೆ ಓಡಾಡ್ಬಿಟ್ನಲ್ಲ, ಸ್ವಲ್ಪ ಹುಷಾರಿಲ್ಲ. ಇಲ್ಲಿ ಮುದ್ದು ಮನೇಲಿ ಟಿ ವಿ ನೋಡ್ಕೊಂಡು ಫೋನ್ ಚಾರ್ಜಿಗೆ ಹಾಕಿ ಮಲಗಿದ್ದೆ. ಆ್ಯಂಡ್ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಮಿಸ್ ಮಾಡ್ದಂಗೆ ಚೆಕ್ ಮಾಡಿ ಪ್ಲೀಸ್. ಇನ್ಸ್ಟಾಗ್ರಾಮ್ ಐ ಡಿ ಇಲ್ಲೇ ಹಾಕಿರ್ತೀನಿ. ಆ್ಯಂಡ್ ಇವತ್ತು ಆದಷ್ಟು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಸ್ಟೇಟಿನಾಗಿರಂಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಪದೇ ಹೇಳ್ತೇನೆ ಅಂತ ಬೇಜಾರು ಮಾಡ್ಕೊಳ್ಳಿ, ಪ್ಲೀಸ್ ಮಾಡಿ ಗೈಸ್. ಇಲ್ಲ ಸೀನ್ ಏನಪ್ಪ ಅಂದರೆ ಇದು ಅದು ಮಾರನೇ ದಿನ ಸಂಜೆ ನೈಟ್ ಇವತ್ತು ಕಟಿಂಗ್ ಮಾಡ್ತೀನಿ. ಅದಕ್ಕೆ ಅಲ್ಲಿ ಅಣ್ಣ ಇವನು ನಾನು ಸ್ವಲ್ಪ ದಾವಣಗೆರೆಗೆ ಹೋಗ್ತಿದ್ವಿ.
ನನಗೂ ಗೊತ್ತಿರಲಿಲ್ಲ, ಇವನು ನೆನ್ನೆ ಹೇಳಿದ್ದ. ನಾನು ಅಷ್ಟೊಂದು ಸೀರಿಯಸ್ ಆಗಿ ಅಂತ ತಗೊಂಡಿರಲಿಲ್ಲ, ಆದರೆ ಇವಾಗ ಹೋಗ್ತಿದ್ದೆ, ಟ್ರೈನಲ್ಲಿದ್ದೀನಿ. ಮಿಸ್ ಆಗ್ತಿದ್ದೆ ಅಂದ್ಕೊಂಡಿದ್ದೆ, ಸದ್ಯ ಸಿಕ್ಕಿದೆ. ಸೊ ಈ ಬ್ಲಾಗ್ ಇಲ್ಲೇ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ